ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನ ಕ್ರೈಸ್ ಮತ್ತು EMRS ವಿವಿಧ ವಸತಿ ಶಾಲೆಗಳ ಒಂದು ಅಪ್ಡೇಟ್ಗಳನ್ನು ನಮ್ಮ ಚಾನಲ್ಲಿ ಮಾಡಲಾಗುತ್ತೆ. ಅದರ ಜೊತೆಗೆ ನೀವು ಹಾಕಿರುವಂಥ ಎಲ್ಲ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳಲ್ಲಿ ಜಾಸ್ತಿ ಏನಿದೆಯಪ್ಪ ಅಂದರೆ ಹಿಂದಿನ ವರ್ಷದ್ದು ಕಟ್ ಆಫ್ ಎಷ್ಟಿತ್ತು ಅದನ್ನು ಮಾಹಿತಿ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಸ್ಪೆಷಲಿ ನೀವು ವಿವಿಧ ಜಿಲ್ಲೆಗಳ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಇದರಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನಮಗೆ ತೋರಿಸ್ತೇನೆ. ವಿವಿಧ ಜಿಲ್ಲೆಗಳ ಒಂದು ಕಟ್ ಆಫ್ ಎಷ್ಟಿತ್ತು ನೋಡಿ. ಹಿಂದಿನ ವರ್ಷ ಕ್ಯಾಟಗರಿ ವೈಸ್ ಏನು ಮಾಡಿಲ್ಲಪ್ಪ ಅಂತಂದರೆ ಅವರು ಸೀಟ್ಗಳನ್ನು ಹಂಚಿಕೆ ಮಾಡಿಲ್ಲ, ಓನ್ಲಿ ರ್ಯಾಂಕ್ಗಳನ್ನು ಕೊಟ್ಟು ಸೀಟ್ ಹಂಚಿಕೆ ಮಾಡಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಓನ್ಲಿ ರ್ಯಾಂಕ್ಗಳನ್ನು ಯಾವ ಜಿಲ್ಲೆಯಲ್ಲಿ ಮೊದಲನೇ ಸುತ್ತಿನಲ್ಲಿ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ಆಗಿತ್ತು ಅನ್ನೋದನ್ನು ಕೂಡ ನಾನು ತೋರಿಸ್ಬೋದು. ಅದನ್ನು ನಿಮಗೆ ಇಲ್ಲಿ ನಾನು ವಿಡಿಯೋ ಮುಖಾಂತರ ಮಾಹಿತಿನೂ ಕೂಡ ಕೊಡ್ತೇನೆ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ನೀವು ಕೂಡ ನನಗೆ ಕಾಮೆಂಟ್ಸನ್ನು ಹಾಕ್ಬೋದು. ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೀವು ಕಾಮೆಂಟ್ಸನ್ನು ಹಾಕಲಿಕ್ಕೆ ಬರುತ್ತೆ ನೋಡಿ. ನಮ್ಮ ಅಭ್ಯರ್ಥಿಗಳು ಇಲ್ಲಿ ಹಾವೇರಿ ಡಿಸ್ಟಿಕ್ಕು ಮತ್ತು ಚಿತ್ರದುರ್ಗ ಡಿಸ್ಟಿಕ್ಕದ್ದು ಮಾಹಿತಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆದು ಕೂಡ ಕೇಳಿದ್ದಾರೆ. ಇದು ಉದಾಹರಣೆಗೆ 55 ಮಾರ್ಕ್ಸ್ 3400 ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕು ರ್ಯಾಂಕ್ ಅಂತ ಕೊಟ್ಟಿದ್ದಾರೆ ಇವರು. ನೋಡಿರಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಗಳಿಗೆ ಅಪ್ಡೇಟನ್ನು ಕೂಡ ಮಾಡ್ತೇನೆ. ಯಾಕಂದರೆ ಈಗ ಏನು ಮಾಡಿದಾರಪ್ಪ ಅಂದರೆ ಇದು ಪ್ರೊವಿಷನಲ್ ಅಂದರೆ ತಾತ್ಕಾಲಿಕವಾದಂಥ ಒಂದು ರ್ಯಾಂಕ್ ಲಿಸ್ಟ್ಗಳನ್ನು ಕೊಟ್ಟಿರುವಂಥದ್ದು. ಇದು ಬದಲಾವಣೆ ಕೂಡ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ 95% ಬದಲಾವಣೆ ಆಗೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಡ್ತಾರೆ. ಬಟ್ 55 ಮಾರ್ಕ್ಸ್ ಬಂದಿದೆ, 3400 ರ್ಯಾಂಕ್ ನಿಮ್ಗೆ ಬಂದಿದೆ ಅಂದಮೇಲೆ ರಾಯಚೂರು ಡಿಸ್ಟಿಕ್ ಹೇಳ್ತಾ ಇದ್ದೀರಿ. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಸದ್ಯಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆದು ಓಕೆ, ಮತ್ತು ಬೇರೆ ಜಿಲ್ಲೆದು ಯಾವ್ದಾದ್ರು ಇದ್ದರೆ ನನಗೆ ನಿಮಗೆ ರ್ಯಾಂಕ್ ಲಿಸ್ಟ್ಗಳನ್ನು ತೋರಿಸ್ತೀನಿ ಫಸ್ಟ್ ರೌಂಡಲ್ಲಿ ಎಷ್ಟಾಗಿತ್ತು ಅಂತೇಳಿ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದಿರೋದು ಹಾವೇರಿ ಜಿಲ್ಲೆದು ಮೊದಲನೇ ಸುತ್ತಿನ ರ್ಯಾಂಕ್ ಲಿಸ್ಟ್ ಕೂಡ ಬಿಡುಗಡೆ ಆಗಿರುವಂಥದ್ದು. ಇಲ್ಲಿ ನಿಮ್ಗಳಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಇನ್ ಕೇಸ್ ಆಫ್ 1 ಲಕ್ಷದ ಮೇಲಿದ್ದರೆ ಅದು SC/ST ಅಭ್ಯರ್ಥಿಗಳು ಅಂತ ತಿಳ್ಕೊಡ್ರಿ. ರಿಮೇನಿಂಗ್ ತುಂಬ ಕಡಿಮೆ ರ್ಯಾಂಕ್ ಇದ್ದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಇದೊಂದು ರ್ಯಾಂಕ್ 9 ನಂಬರ್ ರ್ಯಾಂಕ್ ಇದೆ. ಇವರು ಯಾರು ಬರ್ತಾರಪ್ಪ ಅಂದರೆ 2A ಕೆಟಗರಿ ಬರ್ತಾರೆ, GM ಕೆಟಗರಿ. ಇಂಥ ಅಭ್ಯರ್ಥಿಗಳು ತುಂಬ ಕಡಿಮೆ ರ್ಯಾಂಕ್ ಕಟ್ ಆಫ್ ಆಗೋದು ನೋಡಿರಿ. ಹಾವೇರಿ ಜಿಲ್ಲೆದು 49, 99 ಇದೆ. ಜಾಸ್ತಿ ರ್ಯಾಂಕ್ ಬಂದಿದ್ದರೆ ಅದು ಕಟ್ ಆಫ್ ಆಗಿದ್ದರೆ ತಿಳ್ಕೊರಿ ಅವರು SC/ST ಅಥವಾ ಕೆಟಗರಿ 1 ಕೆಟಗರಿ ಅವರು ಇರ್ತಾರೆ ಅಂತ. ಓಕೆ, ಇದು ನೋಡ್ತಾ ಇದ್ದೀರಿ ನೀವು ಹಾವೇರಿ ಜಿಲ್ಲೆದು ಫಸ್ಟ್ ರೌಂಡಲ್ಲಿ ಎಷ್ಟು ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂಥೇಳಿ. ಇದರಲ್ಲಿ ನಿಮ್ಮ ರ್ಯಾಂಕ್ ನೋಡಿ, ಇದು ಕ್ರೈಸ್ ಮಾತ್ರ ನಾನು ತೋರಿಸ್ತಾ ಇರುವಂಥದ್ದು. ಕ್ರೈಸ್ ಅಂಡರಲ್ಲಿ ಬರುವಂಥ ರ್ಯಾಂಕ್ ಲಿಸ್ಟ್ ಇದು. ಇದರಲ್ಲಿ ನಿಮ್ಗಳಿಗೆ ನಿಮ್ಮ ರ್ಯಾಂಕ್ಗಳು ಮ್ಯಾಚ್ ಮಾಡಿಕೊಡ್ರಿ. ನಿಮ್ಮ ರ್ಯಾಂಕು ಮತ್ತು ಬೇರೆ ನಿಮ್ಮ ರ್ಯಾಂಕು ಮತ್ತು ಫಸ್ಟ್ ರೌಂಡಲ್ಲಿ ರ್ಯಾಂಕ್ ಕಟ್ ಆಫ್ ಎಷ್ಟಾಗಿದೆ. ಇಲ್ಲಿ ಭಾಳಷ್ಟು ಕೆಟಗರಿ ಮೇಲೆ ಕಟ್ ಆಫ್ ಆಗಿದೆ. ಇವರು ಆ್ಯಕ್ಚುಲಿ ಏನು ಮಾಡಬೇಕಿತ್ತಂದರೆ ಕೆಟಗರಿ ಪ್ಲಸ್ 2024ರಲ್ಲಿ ಕೆಟಗರಿ ಪ್ಲಸ್ ರ್ಯಾಂಕ್ಗಳನ್ನು ಕೊಟ್ಟಿದ್ದರು. ಬಟ್ 25ರಲ್ಲಿ ಇವರು ಕೆಟಗರಿ ಪ್ಲಸ್ ರ್ಯಾಂಕ್ಗಳನ್ನು ಕೊಟ್ಟಿಲ್ಲ. ಗಡಬಡಿ ಗದ್ದಲ ಆಗುತ್ತೆ ಅಂತೇಳಿ ಅಂದ್ಕೊಂಡು ಇವರು ಏನು ಮಾಡಿಲ್ಲ, ಸರಿಯಾಗಿ ಮಾಹಿತಿಗಳನ್ನು ಕೊಟ್ಟಿಲ್ಲ. ಬಟ್ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಮತ್ತು ರ್ಯಾಂಕ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಹೆಚ್ಚಿಗೆ ರ್ಯಾಂಕ್ ಇದ್ದವರಿಗೆ SC/ST ಕ್ಯಾಂಡಿಡೇಟ್ಗಳು ಮತ್ತು ಕೆಟಗರಿ 1 ಕ್ಯಾಂಡಿಡೇಟ್ ಬರ್ತಾರೆ. 2A 2B 3A 3Bಗಳು ತುಂಬ ಕಡಿಮೆ ರ್ಯಾಂಕಲ್ಲಿ ಕಟ್ ಆಫ್ ಆಗುತ್ತೆ. 30,000 40,000 ಒಳಗಡೆ ಕಟ್ ಆಫ್ ಆಗಿರುತ್ತೆ. ಅವರೆಲ್ಲರೂ OBC ವಿದ್ಯಾರ್ಥಿಗಳು. ಇದು ರ್ಯಾಂಕು, ಇದು ದೊಡ್ಡ ಲಿಸ್ಟೇ ಇದೆ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಫಸ್ಟ್ ರೌಂಡಲ್ಲಿ. ನೋಡ್ತಾ ಇದ್ದೀರಿ ಇಲ್ಲೆಲ್ಲ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಅರೌಂಡ್ ಇದು 24 ಪೇಜ್ಗಳನ್ನು ಹೊಂದಿರುವಂಥದ್ದು. ಜಸ್ಟ್ ಫಸ್ಟ್ ರೌಂಡಲ್ಲಿ 24 ಪೇಜು. ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಜಾಸ್ತಿ ಸ್ಕೂಲ್ಗಳು ಇರೋದರಿಂದ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಜಾಸ್ತಿ ಅಲಾಟ್ಮೆಂಟ್ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ. ಬಟ್ ನಾನು ನೋಡಿ, ನೆಕ್ಸ್ಟ್ ನೀವು ಏನಾದರೂ ರ್ಯಾಂಕ್ಗಳನ್ನು ಹೊಂದಿದ್ದರೆ ನನಗೆ ರ್ಯಾಂಕ್ ಸಮೇತ ನೀವು ಮಾಹಿತಿಯನ್ನು ಕೊಡಿ, ನಾನು ನಿಮಗೆ. ಸೊ ಇದು ನೋಡಿ, ನಮ್ಮ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರು, ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಅವ್ರದ್ದು ಒಂದು ರ್ಯಾಂಕ್ ನಂಬರ್ ಇದು. ಸೊ ಹೋಪ್ ಇದು ನಿಮಗೆ ಹಾವೇರಿ ಜಿಲ್ಲೆದು ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಚಿತ್ರದುರ್ಗ ತೋರಿಸ್ತೀನಿ ಇವಾಗ. ಇದು ನೋಡಿ ಚಿತ್ರದುರ್ಗದ್ದು. ಚಿತ್ರದುರ್ಗದಲ್ಲಿ ಕೂಡ ನೋಡಿ, ಯಾರು 1 ಲಕ್ಷ ಅಂದರೆ 80,000 ಮೇಲುಗಡೆ ರ್ಯಾಂಕ್ ಇದ್ದಾವೆ ಅವರು SC/ST ಅಂಡರಲ್ಲಿ ಬರ್ತಾರೆ ಮತ್ತು ಕೆಟಗರಿ 1ಗೆ ಬರ್ತಾರೆ. ರಿಮೇನಿಂಗ್ ಏನು ಕಡಿಮೆ ಇದ್ದಾವೆ 36,000 27,000 ಇವರು OBC ಅವರಿಗೆ ಬಂದಿರುವಂಥ ರ್ಯಾಂಕ್ಗಳು ಇವೆಲ್ಲ. ಯಾರೋ 50,000 ಒಳಗಡೆ ಇದ್ದವರಿಗೆ OBC ಒಳಗಡೆ ಸಿಗುತ್ತೆ. ಒಳಗಡೆ ಇದ್ದಾರೆ OBC ಅವರಿಗೆ. 1 ಲಕ್ಷ ಮೇಲಿದ್ದವ್ರಿಗೆಲ್ಲರಿಗೆ SC/ST ಅಭ್ಯರ್ಥಿಗಳಿಗೆ ಸೀಟ್ ಸಿಗುವಂಥದ್ದು. ಇದು ಚಿತ್ರದುರ್ಗ ಜಿಲ್ಲೆದು ನಾನು ಫಸ್ಟ್ ರೌಂಡದ್ದು ಸೆಲೆಕ್ಷನ್ ಲಿಸ್ಟು. ಹೋದ ವರ್ಷ ಈ ರ್ಯಾಂಕ್ನವರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ನಿಮ್ಮ ರ್ಯಾಂಕ್ಗಳನ್ನ ನೋಟ್ ಮಾಡ್ಕೊಳ್ರಿ. ಓಕೆ, ಯಾಕಂತಂದರೆ ಒಬ್ಬೊಬ್ಬರು 700 ಇದೆ, 1000 ಇದೆ, 2000 ಇದೆ, ಒಬ್ಬರದ್ದು 1 ಲಕ್ಷ ಕ್ರಾಸ್ ಆಗಿದೆ. ಸೊ ಇಲ್ಲಿ ನಾನು ಹೋದ ವರ್ಷ ಲೆಕ್ಕಾಚಾರ, ಹೋದ ವರ್ಷ ಕೂಡ ನಾನು ತುಂಬಾ ಅಪ್ಡೇಟ್ ಮಾಡಿದ್ದೇನೆ. ತುಂಬಾ ನಾನು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಅದರ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇರುವಂಥದ್ದು.
OBC ಅವರಿಗೆ ಸ್ಪೆಷಲಿ 2A 3A 3B ಇವರುಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುವಂಥದ್ದು. ಬಿಟ್ಟರೆ ಕ್ಯಾಟಗರಿ 1 SC ST ಆಮೇಲೆ 2B ಇವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ. ಮತ್ತು ಸ್ಪೆಷಲಿ ಗರ್ಲ್ಸ್ಗೆ ತುಂಬ ಕಾಂಪಿಟೇಷನ್ ಜಾಸ್ತಿ, ಬಾಯ್ಸ್ಗಳಿಗೆ ತುಂಬ ಕಾಂಪಿಟೇಷನ್ ಕಡಿಮೆ ಇದೆ. ಇದೆಲ್ಲ ಓವರಲ್ ಆಗಿ ಓಕೆ. ಇದು ನೀವು ನೋಡ್ತಾ ಇದ್ದೀರಿ 27 ಪೇಜ್ಗಳನ್ನು ಹೊಂದಿದೆ ಫಸ್ಟ್ ರೌಂಡಲ್ಲಿ. ಇಲ್ಲಿ ಕೂಡ ತುಂಬ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಚಿತ್ರದುರ್ಗ ಜಿಲ್ಲೆದು ರ್ಯಾಂಕ್ ಲಿಸ್ಟ್ಗಳನ್ನು ನಿಮಗೆ ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕಟ್ ಆಫ್ ರ್ಯಾಂಕ್ಗಳನ್ನು ರೀಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಇದು ಚಿತ್ರದುರ್ಗ ಜಿಲ್ಲೆಯ ಮೊದಲನೇ ಸುತ್ತಿನ ಕ್ರೈಸ್ ವತಿಯಿಂದ ಬಿಡುಗಡೆಯಾಗಿರುವಂಥ ಕಟ್ ಆಫ್ ರ್ಯಾಂಕ್ಗಳು. ಮೊದಲನೇ ಸುತ್ತಿನಲ್ಲಿ ಸೆಲೆಕ್ಷನ್ ಆಗಿರುವಂಥ ರ್ಯಾಂಕ್ ಲಿಸ್ಟ್ಗಳು ಇದೆಲ್ಲ ಸೆಲೆಕ್ಷನ್ ಆಗಿರುವಂಥದ್ದು. ನೋಡಿ, ಇವಾಗ ಬಿಟ್ಟಿರುವಂಥದ್ದು ಜಸ್ಟ್ ರ್ಯಾಂಕ್ ಲಿಸ್ಟ್ಗಳನ್ನು ಮಾತ್ರ. ಬಟ್ ಇಲ್ಲಿ ಮುಂದಿನ ದಿನಗಳಲ್ಲಿ ರ್ಯಾಂಕ್ ಏನು ಮಾಡ್ತಾರಪ್ಪ ಅಂದರೆ ಕಟ್ ಆಫ್ ಲಿಸ್ಟ್ಗಳನ್ನು ಬಿಡ್ತಾರೆ. ಯಾವ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಲಿಸ್ಟ್ ಅಂತ ಇರುತ್ತೆ, ಆ ಕಟ್ ಆಫ್ ಲಿಸ್ಟ್ಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಮತ್ತು ನಿಮ್ಗೆ ಯಾವ ಜಿಲ್ಲೆದು ಬೇಕು ಹೇಳಿ, ಅದನ್ನು ಕೂಡ ನಾನು ಫ್ರೀ ಇದ್ದಾಗ ನಿಮಗೆ ಮಾಹಿತಿಗಳನ್ನು ತಲುಪಿಸ್ತೇನೆ. ಥ್ಯಾಂಕ್ ಯು.